ಸೌಂದರ್ಯವನ್ನು ನೋಡಿದೆಯಾ? ಎಷ್ಟೊಂದು ನಯನ ಮನೋಹರವಾಗಿರುವುದು. ತುಂಬಿದ ಫಲ ಪುಷ್ಪಗಳಿಂದಲೂ ಕಣ್ಣು ಗೋರೈಸುವ ಸರೋವರಗಳಿಂದಲೂ ಶುಕಬಿಗ ನಾದಗಳ ಕಲರವದಿಂದಲೂ ಕೂಡಿದ ಈ ಅಂದವಾದ ತಂಗಾಳಿಯಿಂದಲೇ ನಮ್ಮ ಮನದ ಕ್ಲೇಶಗಳನ್ನೆಲ್ಲ ತೊಳೆಯುವ ಅಂದವಾದ ಕಾರಣವಿದೆ. ಜಾನಕಿ, ಅರಮನೆಯಲ್ಲಿ ಹಂಸತೂಲಿಕ ತಲ್ಪಗಳಿಂದಲೂ ಮೃಷ್ಟಾನ್ನ ಭೋಜನಗಳನ್ನು ಸವಿಯುತ್ತ ಅನೇಕ ದಾಸಿಯರಿಂದ ಸೇವೆ ಮಾಡಿಸಿಕೊಂಡು ಆನಂದಿಸಿರಬೇಕಾದ ನಿನ್ನನ್ನು ಈ ಕಾನನಕ್ಕೆ ಕರೆತಂದಿನಲ್ಲ ಎಂಬ ಬೇಸರ ಉಂಟೆ? ಎಂತಹ ಮಾತು ಹೇಳಿದ್ರು. ಪತಿಯ ಸೇವೆ ಪರಮೇಶ್ವರನ ಸೇವೆ ಅಂದಾಗ ಇಲ್ಲಿ ಹಂಸತೂಲಿಕಾತಲ್ಪವಿಲ್ಲದಿದ್ದರೂ ಗರ್ಭಾಸನಕ್ಕೇನು ಕಮ್ಮಿ ಇಲ್ಲ. ಪ್ರಾಣೇಶ್ವರ, ಅಲ್ಲಿ ನೀವಿರುವ ಈ ಸುಂದರವಾದ
ಅಲ್ಲದೆ ಈ ಪರ್ಣಶಾಲಿ ಸಹ ನನ್ನ ಮನಸ್ಸಿಗೆ ಬಹಳ ಸಂತೋಷ. ನಿಜ ಸೀತಾ, ನಿನ್ನ ಮಾತು ಸತ್ಯ. ಜಾನಕಿ, ನಾವು 14 ವರ್ಷ ವನವಾಸವನ್ನು ಆನಂದವಾಗಿ ಜೀವನದಲ್ಲೇ ಕಳೆಯಬಹುದು. ಅದು ಹಾಗಿರಲಿ, ಫಲಪುಷ್ಪಗಳನ್ನು ತಂದು ಹೋದ ಲಕ್ಷ್ಮಣರು ಇನ್ನೂ ಬಾರುವುದಿಲ್ಲವಲ್ಲ? ಫಲವೇ ಇಲ್ಲ ಸ್ವಾಮಿ, ಫಲವೇ ಪುಷ್ಪಗಳು. ಲಕ್ಷ್ಮಣ, ಈ ಖಡ್ಗವಾವುದು ಅಣ್ಣ, ಓರ್ವ ರಾಕ್ಷಸನು ಸೂರ್ಯದೇವನನ್ನು ತಪಸ್ಸನ್ನು ಆಚರಿಸುತ್ತಿದ್ದನು. ಆತನ ತಪಸ್ಸಿಗೆ ಮೆಚ್ಚಿ ಭಗವಾನ್ ಭಾಸ್ಕರನು ಈ ಖಡ್ಗವನ್ನು ಕೊಡುವಷ್ಟರಲ್ಲಿ ನಾನೇ ತೆಗೆದುಕೊಂಡು ಸಂಹಾರ ಮಾಡಿ ಬಂದನು. ಕಡೆಗೂ ಸಂಹಾರ ಮಾಡಿದೆಯ? ನಿನ್ನ ಆತ್ಮರಕ್ಷಣೆಗಾಗಿ ಆ ಕತ್ತಿಯು ನಿನ್ನ ಬಳಿಯೇ ಇರಲಿ. ಹಾಗೆ ಆಗಲಿಲ್ಲ. ನೀನು ವಿಶ್ರಾಂತಿಗೆ ತೆರಳು. ಹಾಗೆ ಆಗಲಿಲ್ಲ. ಸೀತಾ, ನಾವು ವಿಶ್ರಾಂತಿಯನ್ನು ಹೊಂದೋಣ. ಬಾಯಿ.
ನನ್ನ ಮಗನನ್ನು ಕೊಂದವರು ಎಲ್ಲೋ ಇಲ್ಲೇ ಇರಬೇಕು. ಅವರನ್ನು ಹುಡುಕಿ ಅವರನ್ನು ಏಕದಿಂದ ಕೊಂದು ಅವರ ಬಿಸಿ ರಕ್ತವನ್ನು ಕಟ 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 ಯಾರೋ ನರಮಾನವರಿದ್ದಿರಲಿಲ್ಲ. ಇವರೇ ಇರಬೇಕು ನನ್ನ ಮಗನನ್ನು ಕೊಂದವರು. ನಾನು ಈಗಲೇ ಹೋಗಿ ಅವರನ್ನು ಕೊಂದು ರಕ್ತವನ್ನು ಕುಡಿದು ಬಿಡುವೆನು. ವಧಿಸಲು ಎಂದು ಹೋದರೆ ವರಿಸಲು ಮನಸ್ಸಾಗುತ್ತಿರುವುದಲ್ಲ. ಏನು ಮಾಡಲಿ? ಇವರನ್ನು ನೋಡಿ ನನಗೆ ಏನಾದರೂ ಆಗ್ತಾ ಇದೆಯಲ್ಲಪ್ಪ. ನಾನೀಗ ನನ್ನನ್ನು ಒರಿಸುವನೇ ಎಲ್ಲ ಒರಿಸಿ ಹಾಕಿಬಿಡುತ್ತಾನೆ. ಇದಕ್ಕೇಕೆ ಚಿಂತೆ? ಶಾಂಭವಿ ಪ್ರಸನ್ನ ರೂಪವಾದ ನಾನು 16 ವರ್ಷದ ಕನ್ಯೆಯಂತೆ ವೇಷ ಮಾಡಿಕೊಂಡು ಬಂದು ಇವನನ್ನು ಓಡಿಸುವೆನು. ಜೈ ಶಾಂಭವಿ.
ಈ ಲೋಕಕ್ಕೆಲ್ಲ ಸುಂದರಿಯು ಸುಂದರಿ ಎಲ್ಲವೇ ಜಗದೊಳಗೆ. ಈತನನ್ನು ಒದಗಿಸದೆ ಹೋದರೆ ಈ ಜನ್ಮವೇ ವ್ಯರ್ಥವಲ್ಲವೇ? ಇರಲಿ, ನಾನೇ ಆತನ ಬಳಿಗೆ ಹೋಗಿ ಆತನೇ ನನ್ನನ್ನು ಮೋಹಿಸುವಂತೆ ಮಾಡಬೇಕು. ಮನೋಹರ, ಪ್ರಿಯಕರ, ಸ್ವಲ್ಪ ಎದ್ದು ಮುಂದಕ್ಕೆ ಬರ ಬರ ಬರ. ಯಾರ ಮಾನಿ? ಅಮ್ಮ ಎಂದು ಕರೆಯಬೇಡ. ಇಷ್ಟೊತ್ತಲ್ಲಿ ಅಮ್ಮ ಅಂದ್ರೆ ನಮ್ಮ ಹತ್ರ ಇರೋದೆಲ್ಲ ತಣ್ಣಗಾಗ್ಬಿಡುತ್ತಪ್ಪ. ಈ ಅರಣ್ಯಕ್ಕೆ ನೀನು ಏತಕ್ಕಾಗಿ ಬಂದೆ? ನಿನ್ನ ದೇಶವಾವುದು, ನಿನ್ನ ಹೆಸರೇನು, ನೀನು ಇಲ್ಲಿಗೆ ಬಾರಲು ಕಾರಣವೇನು? ನನ್ನಿಂದೇನಾಗಬೇಕು? ನಮ್ಮನ್ನು ನೋಡಲಿಕ್ಕೆ ನೀವು ಬಂದಿದ್ದೀರಾ? ನಿಮ್ಮನ್ನು ನೋಡಲಿಕ್ಕೆ ನಾವು ಬರಬಾರದೆ? ಮನೋಹರ, ಈ ಘೋರಾರಣ್ಯದಲ್ಲಿ ನಾನು ಸಂಚರಿಸುತ್ತಿರುವಾಗ ಈ ನಿನ್ನ ಮುದ್ದಾದ ರೂಪವನ್ನು ಕಂಡು ಮೋಹಿಸಿ ಬಂದಿರುವೆ. ನೀನು ನನ್ನನ್ನು ವಿವಾಹವಾಗಬೇಕು ಪ್ರಿಯ. ಓಹೋ, ರಕ್ಕಸಿಯೋ? ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿ. ನನ್ನ ಹೆಸರು ಶೂರ್ಪಣಖ. ಓಹೋ, ರಕ್ಕಸಿಯೋ? ನಿನ್ನ ಕಣ್ಣಿಗೆ ನಾನು ರಕ್ಕಸಿ ಹಾಗೆ ಕಾಣುತ್ತಿರುವೆ. ಏತಕ್ಕಾಗಿ ಬಂದೆ? ನಾನು ಏಕಪತ್ನಿ ವ್ರತಸ್ಥನು. ನನ್ನ ಸತಿಯಾದ ಸೀತೆಯು ಇಲ್ಲೇ ಇದೆ. ನೀನು ಏಕಪತ್ನಿ ವ್ರತಸ್ಥ. ಆದ್ದರಿಂದ ನಿನ್ನನ್ನು ಲಗ್ನವಾಗಲು ಸಾಧ್ಯವಿಲ್ಲ. ಬೇರೆಲ್ಲಾದ್ರೂ ಹೋಗಿ ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಬಹುದು. ಅಲ್ಲಯ್ಯ, ನೀನು ಏಕಪತ್ನಿ ವ್ರತಸ್ಥನಲ್ಲವೇ? ಒಂದು ಕೆಲಸ ಮಾಡಿ, ಆಕೆಯನ್ನು ಬಿಟ್ಟು ಬಿಡು, ನನ್ನನ್ನು ಕಟ್ಟಿಕೋ. ಆಗಲೂ ನೀನು ಏಕಪತ್ನಿ ವ್ರತಸ್ಥ. ನೋಡಮ್ಮ, ನಾನು ಏಕಪತ್ನಿ ವ್ರತಸ್ಥನಾದ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿರುವುದರಿಂದ ನಿನ್ನನ್ನು ವರಿಸಲು ಸಾಧ್ಯವಿಲ್ಲ. ನನ್ನನ್ನು ವಾಯು ಸಾಕ್ಷಿಯಾಗಿ ಕೈ ಹಿಡಿ. ನೋಡಮ್ಮ, ವಾಯು ಸಾಕ್ಷಿಯಾಗಿ ಯಾರು ಕೈ ಹಿಡಿಯುವುದಿಲ್ಲ. ನಮ್ಮಲ್ಲಿ ಇರ್ತಾರಪ್ಪ. ಹೌದು, ಅದು ಸರಿ. ಹೌದು, ನಿನಗಿನ್ನೂ ಲಗ್ನವಾಗಿಲ್ಲವೇ? ನನಗೆ ಲಗ್ನವಾಗಿರುವುದು ಪ್ರಿಯ. ಹಾ, ಮತ್ತೆ ನಿನ್ನ ಗಂಡನ ಹೆಸರೇನು? ಅವನು ಇದ್ರೆ ತಾನೆ. ನನ್ನ ಕಾಟ ತಾಳಾರ್ದು ಯುದ್ಧದಲ್ಲಿ ನೆಗೆದು ಬಿದ್ದೋದ. ನನ್ನನ್ನು ನೋಡಿಯೇ ಸತ್ತು ಹೋದ. ಹಾಗಾದ್ರೆ ಒಂದು ಕೆಲಸ ಮಾಡು, ಇಲ್ಲಿಗೆ ನಾನು ಓರ್ವನೆ ಬಂದಿಲ್ಲ. ನೀನು ಲಗ್ನವಾಗಬೇಕೆಂದು ಬಹಳ ಆತುರದಲ್ಲಿದೆ. ನಾನು ಇಲ್ಲಿಗೆ ಓರ್ವನೆ ಬಂದಿಲ್ಲ. ನನ್ನ ಅನುಜನಾದ ಲಕ್ಷ್ಮಣ ಆ ಪಾರ್ಶ್ವದಲ್ಲಿರುವನು. ಆತನು ಬಂದಿರುವನೇ? ಹೌದು, ಅವನ ಬಳಿಗೆ ಹೋಗು, ನಿನ್ನ ಇಷ್ಟಾರ್ಥವು ನೆರವೇರುವುದು. ಆತನು ಓರ್ವನೆ ಬಂದಿರುವನು? ಆತನೊಂದಿಗೆ ಪತ್ನಿ ಓರ್ವನೆ ಬಂದಿಲ್ಲ. ನೀನು ಮಾತ್ರ ಬೆಚ್ಚಿ ಇರಬೇಕು ಅಂತ ಇವನು ಕರ್ಕೊಂಡು. ಅಲ್ಲಯ್ಯ, ಆತನು ನೋಡಲು ನಿನಗಿಂತಲೂ ಸುಂದರ ಆಗಲಿ. ನನಗಿಂತಲೂ ಸುಂದರವಾಗಿರುವುದರಿಂದಲೇ ಆತನನ್ನು ಲಕ್ಷ್ಮಣ ಎಂದು ಕರೆಯುವರು. ಲಕ್ಷ್ಮಣ, ಸರಿ. ಹಾಗಾದ್ರೆ ನಾನು ಅಲ್ಲಿಗೆ ಹೋಗಬೇಕು. ಲಗ್ನ ಬೇಕಿದ್ದ ಪಕ್ಷದಲ್ಲಿ ಹೋಗಲೇಬೇಕು. ಅಲ್ಲಯ್ಯ, ದಿನ ಇದೇ ಮುಖ ನೋಡಕ್ಕೆ ಬೇಜಾರಾಗಲ್ಲ. ನೋಡಿ ಏನಿದೆ ಅದು ಹಿಂಗಿದೆ, ಏನಿಲ್ಲ ನೋಡಿ, ಎಲ್ಲ ಜಾಸ್ತಿನೇ ಇದೆ. ಇಲ್ಲ, ಒಂದು ಮನಸ್ಸು ಮಾಡು. ಖಂಡಿತ ಸಾಧ್ಯವಿಲ್ಲ. ಸರಿ, ನಾನು ಹೋಗಿ ನನ್ನ ಇಚ್ಛೆಯನ್ನು ನಿನ್ನ ತಮ್ಮನ ಬಳಿ ತಿಳಿಸುವೆನು. ಆತನು ಒಪ್ಪದಿದ್ದರೆ ಮತ್ತೆ ಇಲ್ಲಿಗೆ ಬರಬೇಕು. ಒಪ್ಪುವನು. ಹೋಗಿ ಬರಲಿ. ನಿನ್ನ ಆಸೆ ನೆರವೇರುವುದು. ಮನೋಹರ!
ಸಾಗಿ ನೋಡೋಣ. ಹಿಂದಿನಿಂದಲೇ ಇಷ್ಟೊಂದು ಸುಂದರವಾಗಿರುವುದಲ್ಲ ಈತನ ದೇಹ. ಪರವಾಗಿಲ್ಲ, ಮುಂದಿನಿಂದಲೂ ಸುಂದರನಾಗಿ ಇರುವ ಯಾರು ನೀನು ಶಿವಾಂಗಿ? ನಿನ್ನ ಹೆಸರೇನು? ನಾನು ಶುಭಾಂಗ. ನನ್ನಿಂದ ಹೇಳಬೇಕು. ಇತ್ತ ಕಡೆ ಬನ್ನಿ. ಏನು ಹೇಳಿದೆ? ನನ್ನಿಂದ ಹೇಳಾಗಬೇಕು. ನಿನ್ನಿಂದ ಅದಾಗಬೇಕು. ಏನು ಅದು ಏನು? ದೂರ ಸಾಗು. ದೂರ ನಿಂತ್ರೆ ಮಕ್ಕಳಾಗ್ತಯ್ಯ. ಬಾ ಮುಂದಕ್ಕೆ. ಮನೋಹರ, ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿಯಾದ ನಾನು ಈ ಘೋರಾರಣ್ಯದಲ್ಲಿ ಸಂಚರಿಸುತ್ತಿರುವಾಗ ಈ ನಿನ್ನ ಮುದ್ದಾದ ರೂಪವನ್ನು ಕಂಡು ಮೋಹಿಸಿ ಬಂದಿದೆ. ದೂರ ಸಾಗು. ರಕ್ಕಸೆಯೇ? ನಿನ್ನ ಕಣ್ಣಿಗೆ ನಾನು ರಕ್ಕಸಿ ಹಾಗೆ ಹೌದು, ರಕ್ಕಸೆಯೇ ಕಾಣುತ್ತಿರುವೇನೆ. ಹೌದು. ಸುಂದರಿಯಾಗಿಲ್ಲವೇ ಪ್ರಿಯ? ಇಲ್ಲ ಇಲ್ಲ. ಸುಂದರಿಯಾಗಿಲ್ಲವೇ? ಅಯ್ಯೋ, ನೀನು ನನ್ನನ್ನು ವಿವಾಹವಾಗಬೇಕು ಪ್ರಿಯ. ಇಲ್ಲವಮ್ಮ, ಏನಿಲ್ಲ. ಇಲ್ಲಿಗೆ ನಾನು ಹೋಗುವನೇ ಬಂದಿಲ್ಲ. ನಮ್ಮ ಅಗ್ರಜರು ಬಂದಿರೋ ಅಲ್ಲಿಗೆ ಹೋಗು. ಅಯ್ಯ, ನಿನ್ನ ಇಷ್ಟಾರ್ಥ ನೆರವೇರು. ನಾನು ಇಲ್ಲಿಗೆ ಬರೋ ಮೊದಲ ಓದಿ ಬಂದಿರೋದಯ್ಯ. ಹಾಗಾದರೆ ನೀನು ನನಗೆ ಹೊತ್ತಿಗೆ ಆಗಬೇಕು. ನಮಸ್ಕಾರ. ಯಾವತ್ತಿಗೇನೂ ಇಲ್ಲ. ಅಲ್ಲಿ ಹೋಗಿ ಮಾತನಾಡಿ ಬಂದಿರುವುದಷ್ಟೇ, ಕೆಲಸ ಕಾರ್ಯ ಏನೂ ಆಗಿಲ್ಲ. ನಿನ್ನ ಅಣ್ಣನೇ ಹೇಳಿ ಕಳಿಸಿರುವನು, ಈ ಪಾರ್ಶ್ವದಲ್ಲಿ ನನ್ನ ತಮ್ಮನಿರುವನು, ನಿನ್ನ ಇಚ್ಛೆಯನ್ನು ಆತನೇ ತಿಳಿಸುವೇನು. ಅದು ಹೇಳಿದೆ. ನಮ್ಮ ರಾಮನ ಆಜ್ಞೆ ಅಂತೆ. ರಾಮ ಹೇಳಿದ್ದು ನಿಜ. ನಾನು ರಾಮದಾಸ. ಆತನು ಯಾಜ್ಞೆ ಇಲ್ಲದೆ ಏನನ್ನು ಮಾಡುವುದಿಲ್ಲ. ದಾಸರ ವಂಶ ನಿಮ್ದು. ಈ ದಾಸಯ್ಯನ ಕಟ್ಕೊಂಡ್ರೆ ನನ್ನ ಪರಿಸ್ಥಿತಿ ಏನು ಹೇಳಿದೆ? ಆತನ ಆಜ್ಞೆ ಇಲ್ಲದೆ ಏನನ್ನು ಮಾಡುವುದಿಲ್ಲ. ಇದು ಏನನ್ನು ಮಾಡುವುದಿಲ್ಲ. ಇಲ್ಲ, ಅದು ಯಾವುದೂ ಮಾಡುವುದಿಲ್ಲ. ಮತ್ತೆ ಇದು ನನ್ನ ಪರಿಸ್ಥಿತಿ. ಆತನಲ್ಲಿ ನಿಶ್ಚಿತಾರ್ಥ ನೆರವೇರು. ಒಂದು ಗುರುವನ್ನು ತೆಗೆದುಕೊಂಡು ಬಂದು. ಓ, ಕುರುಹನ್ನು ತಂದರೆ ನೀನು ನನ್ನನ್ನು ವರಿಸುವೆ. ಹೌದು, ನಿನ್ನ ಅಣ್ಣನ ಒಪ್ಪಿಗೆ ಇದ್ದು ಕುರುಹನ್ನು ತಂದರೆ ವರಿಸುವೆ. ಹೌದಮ್ಮ, ವರಿಸುವನು. ಇಲ್ಲವಾದ್ರೆ ನಿಂದಿಲ್ಲ. ಇಲ್ಲ, ನೀನಿಲ್ಲ ಎಂದು ಹೇಳಿದರು ನನಗೆ ನಂಬಲು ಸಾಧ್ಯವಿಲ್ಲ. ಸರಿ, ಕುರುಹನ್ನು ತರುವವರೆಗೂ ನೀನು ಇಲ್ಲಿಯೇ ಇರು. ಹೋಗಿ ಬರಲಿ ಪ್ರಿಯಾ. ಹೋಗಿ ಬನ್ನಿ. ಮನೋಹರ, ನಮ್ಮ ಬಳಿಗೆ ಬಂದಿದ್ದ ಆ ರಕ್ಕಸಿಯು ಆ ಲಕ್ಷ್ಮಣನ ಬಳಿಗೆ ಹೋಗಿರುವಳು. ಅಲ್ಲಿಗೆ ಅದೇನೇನು ಅನಾಹುತಗಳನ್ನು ನಡೆಸಿದವಳು ಬೇರಾಯಿತಲ್ಲವಲ್ಲ. ರಾಕ್ಷಸಿ ಇನ್ನು ಬರಲೇ ಅಯ್ಯೋ ಗ್ರಹಚಾರವೇ, ಹೋದೆಯ ಪಿಶಾಚಿ ಎಂದರೆ ಮತ್ತೆ ಬಂದೆ ಗವಾಕ್ಷಿಯಲ್ಲಿ ಎಂಬಂತೆ. ಏಕಮ್ಮ, ಲಕ್ಷ್ಮಣನು ಸಿಗಲಿಲ್ಲವೇ? ಅಯ್ಯೋ, ಸಿಕ್ಕಿದ್ದನಯ್ಯ. ಅವನು ಏನು ಹೇಳಿದ? ಆತನೇನು ರಾಮದಾಸನಂತೆ, ನಿನ್ನ ಆಜ್ಞೆ ಇಲ್ಲದೆ ಆತನು ಏನನ್ನು ಮಾಡುವುದಿಲ್ಲವಂತೆ. ನಿಜವೇ? ಹೌದು ಹೌದು, ಅವನು ರಾಮದಾಸನಾದ ಕಾರಣ ನನ್ನ ಆಜ್ಞೆಯನ್ನು ಬೇರತಕ್ಕವನು. ನಿನ್ ಮಾತ್ರ ಎಲ್ಲ ಮಾಡ್ತಾ ಇದೆಯಪ್ಪ. ಅದೇನೋ ಕುರುಹನು ಅಲ್ಲಯ್ಯ. ಆತನು ತುಂಬಾ ಕೋಪಿಷ್ಟನು, ತುಂಬಾ ಗರ್ವಿಷ್ಠನು. ಬೇಡ ನೋಡು, ಕರ್ರಿಗಿದ್ರು ಪರವಾಗಿಲ್ಲ, ಮುದ್ದು ಮುದ್ದಾಗಿ ನೀನೇ ಚೆನ್ನಾಗಿದೆಯಾ, ಅನುಭವಸ್ತವೇ ನೀನು ಮದುವೆ ಆಗೋದಿಲ್ಲ. ಅದೇನೋ ಕುರುಹನು ಕೊಡ್ಬೇಕಂತೆ. ಇಲ್ಲಿ ಬೆನ್ನನ್ನು ತಿರುಗಿಸಿ ನಿಲ್ಲು. ನಿನ್ನ ಬೆನ್ನಿನ ಮೇಲೆ ಆಜ್ಞೆಯನ್ನು ಬರುತ್ತೇನೆ. ಅವನಿಗೆ ತೋರಿಸು. ಅವನು ನಿನ್ನನ್ನು ಅವಮಾನಿಸುವನು. ಪದಭೇದ ಮಾಡಿದವನು ಅವ ನಿನ್ನನ್ನು ಮಾನಿಸುವನು, ಅವಮಾನಿಸುವನು, ಮಾನಿಸುವನು. ಖಂಡಿತ ಬೆನ್ನಿನ ಮೇಲೆ ಬರೆಯುವುದು. ಬೆನ್ನಿನ ಮೇಲೆ ಬರೆಯುವುದು. ಕೈಯ ಮೇಲೆ ಬರೆ. ಬೆನ್ನಿನ ಮೇಲೆ ಬೆನ್ನೆಯ ಮೇಲೆ ಬರೆಯುವುದು. ಅಲ್ಲೆಲ್ಲ ನೀನೇನು ಬರೆಯುವುದನ್ನು ನಾನು ನೋಡುವುದು ಬೇಡವೇ? ನೀನು ನೋಡಬಾರದು, ಲಕ್ಷ್ಮಣ ನೋಡಿದರೆ ಸಹ. ಹಿಂದೆ
ಹೌದು. ಮತ್ತೆ ಮುಂದೆ ಬರೆಯಲ್ಲ ಹೇಳಬೇಕು. ಪರವಾಗಿಲ್ಲ, ಹಿಂದ್ಗಡೆ ವಿಶಾಲವಾದ ಜಾಗ ಇದೆ. ವಿಶಾಲ ಇದೆ. ನಿಮಗೆ ಹಿಂದೆನೆ ಬರೆಯೋದಂದ್ರೆ ಬಹಳ ಇಷ್ಟ. ಹೌದು. ಹಾ, ಈಗ ಬರೆದಿದ್ದೇನೆ. ಲಕ್ಷ್ಮಣನಿಗೆ ತೋರಿಸು, ಅವನು ನಿನ್ನನ್ನು ಮಾನಿಸು. ಸರಿ, ನಾನು ವಿವಾಹವಾಗಿ ಮತ್ತೆ ಇಲ್ಲಿಗೆ ಬರಬೇಕು. ಮತ್ತೆ ಇಲ್ಲಿಗೆ ಬರುವುದಿಲ್ಲ, ನಮಗೆ ಸ್ಥಳವಿಲ್ಲ ಇಲ್ಲಿ. ನಮ್ಮ ಆರ್ಭಟನ ನೀವು ಸಹಿಸಲಾರಿ. ನಾವು ಬೇರೆ ಬೇರೆ ಕುಟೀರಕ್ಕೆ ಹೋಗ್ಬೇಕು. ನಡೆಯಿರಿ ಪ್ರಾಣ. ಇಲ್ಲಿ ನಡೆಯಿರಿ. ತಂದಿರುವೆಯಾ? ತಂದಿರುವೇನು. ತೋರಿಸುವುದನ್ನು ತೋರಿಸಬೇಕು. ಹೌದಮ್ಮ, ತೋರಿಸಬೇಕು. ನಾನು ತೋರಿಸಲು ಸಿದ್ಧ, ನೀನು ನೋಡಲು ಬರ್ತಾನೆ. ಹೌದು, ತೋರಿಸಮ್ಮ. ನೋಡುವೆಯಾ? ಹಾಗಾದ್ರೆ ಒಂದು ಡಿಚ್ಚಿ ಹೊಡೆದಕ್ಕೆ ಅಲ್ಲ, ನೀನೇನಾದ್ರೂ ಆ ಘೋರ ರೂಪವನ್ನು ನೋಡಿ ತಲೆ ಸುತ್ತಿ ಬಿದ್ರೆ ಎದ್ದೇಳೋಕೆ ಮುಗಿ ನಮಗೆ. ಸರಿ, ನೋಡಿಕೊ. ಯೋಚಿಸಿ ನೋಡು. ಘೋರ ರೂಪವನ್ನು ಆ ಸೀತೆಯನ್ನು ಭಕ್ಷಿಸಿ ಒಬ್ಬನನ್ನು ಒದಗಿಸಿ ನಿನ್ನನ್ನು ವರಿಸುವೆನು. ಏನು ಹೇಳುವೆ? ನಿನ್ನ ರೂಪವನ್ನು ತೋರಿಸು. ನಿನ್ನ ರೂಪವು ಮೆಚ್ಚತಕ್ಕದ್ದೇ. ಲಗ್ನ ಹೋಗಬೇಕಾದ್ರೆ ಕ್ಷತ್ರಿಯ ಪದ್ಧತಿಯಂತೆ ನಡೆದುಕೊಳ್ಳಬೇಕು. ಕ್ಷತ್ರಿಯ ಪದ್ಧತಿ ಅಲ್ಲಮ್ಮ, ಕ್ಷತ್ರಿಯ ಪದ್ಧತಿ. ಕ್ಷತ್ರಿಯ ಪದ್ಧತಿ ಏನಯ್ಯ ಅದು? ವಧುವರನ್ನು ನೋಡಬಾರದು, ನೋಡಬಾರದೆ, ಮುಟ್ಟಬಾರದು, ಮಾತನಾಡಬಾರದು. ನೀವು ಕಣ್ಣುಗಳನ್ನು ಕಟ್ಟಿಕೋ. ಕಣ್ಣುಗಳನ್ನು ಕಟ್ಟಿಕೊಳ್ಳಬೇಕೆ? ಸರಿ, ಕಟ್ಟಿಕೊಂಡೆ. ಕೂತ್ಕೋ, ನಿಂತುಕೋ, ಕೂತುಕೋ, ನಿಂತುಕೋ. ಬಂದಾಗಿಂದ ನೋಡ್ತೀನಿ, ಕಟ್ಟಿಕೋ, ಕುಳಿತುಕೋ, ನಿಂತುಕೋ, ಕಟ್ಟಿಕೋ, ಕುಳಿತುಕೋ, ನಿಂತುಕೋ. ಮುಖ್ಯವಾದದನ್ನು ಬಿಟ್ಟೆ ಅಲ್ಲ ಪ್ರಿಯ. ಬಾಯಿಲಿ ಮುಂದಕ್ಕೆ. ಸರಿ, ಕಟ್ಟಿಕೊಂಡೆ.
ದಂಡ ಕಾರಣಕ್ಕೆ ಯಾಕೆ ಹೋಗಿದೆ ನಾವು ಎಲ್ಲಿರುವ ನಾವು ನಾಮದಾರನ ವಿಭೂತಿ ಓಹೋ ರಾಮ ಅಂತ ರಾಮ ಅಪ್ಪನ ನೋಡಕ್ ಬಡ ಇದೆಯಲ್ಲ ಅಪ್ಪಣ ಇದೆಯಲ್ಲ ಲಕ್ಷ್ಮಣ ಆಮೇಲೆ ಇದ್ದೆ ಅಡಿಕೆ ಕುಡಿಕೆ ಓ ಸೀತೆ ಏನ್ ಮಾಡುದು ಅದು ಮೂಗ್ ಮಾತ್ರ ಬೇರೆ ಏನಾಗುತ್ತೆ ಕ್ಷಮಿಸ್ಬೇಕು ಏನ್ ಮಾಡ್ಬೇಕು ಇವಾಗ ಅಣ್ಣ ಲಕ್ಷ್ಮಣ ಚಿಂತೆ ಚಕ್ರವರ್ತಿಯಾದ ರಮಣ ಬಾಗಿಲನ್ನು ಕಾಯುತ್ತಿದ್ದ ಅಮಿತ ಪ್ರಖ್ಯಾತಿ ಇವಲ್ಲವೇ ನಮ್ಮ ಅಗ್ಗಜನನ್ನು ವರ್ಣಶೂಲಕ್ಕೆ ಪ್ರಯತ್ನಿಸಬೇಡ. ನಿಮ್ಮಂತವರ ಹೊಗಳಿಕೆಗಳಿಂದಲೇ ಮತಿಗಟ್ಟು ಶಕ್ತಿ ಸಾಮರ್ಥ್ಯ ಬೆಳೆಯುವುದೆಂದು ನಂಬಿ ಅಶ್ವಿನಿ ದೇವತೆಯಿಂದ ಆಶೀರ್ವಾದವನ್ನು ಹೊಂದಿ ನಿರ್ಮಲಾಭಾವದವರಾದ ಗಗನಕ್ಕೆ ನಷ್ಟ ಮಾಡಿ ಕಡೆಯಲ್ಲಿ ವೇದವತಿ ಶಾಪಕ್ಕೆ ಗುರಿಯಾದವರೇ ಈ ನಮ್ಮ ಅಗ್ರಜ. Thank you.
ವಿಭೀಷಣೇನವಲ್ಲ ನನ್ನ ವಿಚಾರವನ್ನು ನಾನು ಜಗವಲ್ಲ ಜಗವನ್ನೇ ಸೃಷ್ಟಿಸುವ ಆ ಬ್ರಹ್ಮನೇ ನನ್ನ ಹರಮನೆಯ ಪಂಚಾಂಗವನ್ನು ಪಂಡಿತರಾಗಿ ಮಾಡಿಕೊಂಡಿರುವನು ಪಂಚಭೂತಗಳ ಹೊಡೆಯಲಾದ ಆ ಪರಶುವನ್ನು ಪಂಡಿತನಮ್ಮ ಅದ್ಯಾವ ಜನ್ಮದ ಪುಣ್ಯವೋ ಅದ್ಯಾವ ದೇವಬಲವೋ ಮುಖ್ಯಮಂತ್ರಿ ಆದಕ್ಕೆ ನನ್ನ ಜನ್ಮವು ಸಾರ್ಥಕವಾಗಿ ನಾವು ಮನದಲ್ಲಿದ್ದರೆ ನಿನ್ನ ಮಾತುಗಳು 100% ಸತ್ಯ ಶತಯೋಜನೆಲ್ಲ ಸಪ್ತ ಋಷಿಗಳೇ ಭಾವನೆ ದೇವತೆಗಳಾಗಲಿ ನನ್ನ ಹಣದ ಶತ್ರಾದ ಆ ಹರಿಗೂ ಸತ್ಯ
ರಾವಣೇಶ್ವರ, ಜಯಲಕ್ಷ್ಮಿಯು ನಿನ್ನ ಸೊತ್ತಲ್ಲ, ಸೋದರಿಯೂ ಅಲ್ಲ. ಆದರೂ ಪಂಡಿತನೇ ಆಗಲಿ ಪಾಮರನೇ ಆಗಲಿ ಪತೀತದಿಂದ ನಡೆಯುತ್ತಿದ್ದರು ಮನವರಿಕೆ ಮಾಡಿಕೊಂಡು ದುಷ್ಕರ್ಮ ಕಾರ್ಯಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಸದಾ ದೈವವನ್ನು ನಂಬಿ ಯಾರು ಅವನನ್ನು ನೆನೆಯುತ್ತಾ ನೈಜ ಕರ್ಮವನ್ನು ಆಚರಿಸಿ ಸತ್ಪುರುಷನಾಗುತ್ತಾನೋ ಅವನನ್ನು ದೈವವು ಸದಾ ರಕ್ಷಿಸಬಲ್ಲದು. ಜಯಲಕ್ಷ್ಮಿಯು ಒಲಿಯಬಲ್ಲಳು. ನಿಮ್ಮ ತಂಗಿಯೋ ರೋಗಿಸುತ್ತ ಹತ್ತವೇ ಸಾಗುತ್ತಿರುವರು. ಏನು ನನ್ನ ತಂಗಿಯಾದ ಸುಸ್ಮಿತ ಆಕೆ ದಂಡಕಾರಣಕ್ಕೆ ಹೋಗಿದ್ದಾಗ ಅವರ ಕಿವಿಮೂಗುಗಳನ್ನು ತಿಳಿಸೋದಕ್ಕಾಗಿ ಆಕೆಗೆ ರೋಗಿಸುತ್ತಾ ವೈದ್ಯಶಾಲೆಯತ್ತ ನಡೆದಿರುವರು. ಏನು ನನ್ನ ತಂಗಿಯಾದ ಸುಸ್ಮಿತ ಕಿವಿಮೂಗುಗಳನ್ನು ಕೊಯ್ದು ಉಪವಾದಿಸಿದ್ದಾರೆ. ರಾಮ ಲಕ್ಷ್ಮಣರು ಆಕೆ ಕಿವಿಮೂಗುಗಳನ್ನು ಛೇದಿಸಿ ಅವಮಾನ ಮಾಡಿದ್ದಾರೆ ಪ್ರಭು. ಅಪಮಾನ ದಂಡಕಾಲದಲ್ಲಿ 3 ಜನ ನರಮಾನವರಲ್ಲಿ ಸೀತೆಯು ನೋಡಲು ಬಹಳ ಸುಂದರವಾಗಿದ್ದು ಆಕೆಯನ್ನು ಒಲಿಸಿಕೊಂಡು ಬರಲೆಂದು ಹೋದಾಗ ರಾಮನ ತಮ್ಮ ಲಕ್ಷ್ಮಣ ನಿಮ್ಮ ತಂಗಿಯ ಮೂಗು ಕಿವಿಗಳನ್ನು
ಹಾಕೋದು ನಮ್ಮನ್ನು ಧರಿಸುತ್ತಿದ್ದವರು ನಮ್ಮನ್ನು ಕೆಳಗಿ ಬ್ರತಕಲು ಸಾಧ್ಯವಿಲ್ಲ. ಜನಾರ್ದನ ಈಗಲೇ ಹೋಗಿ ಅವರನ್ನು ಸಮೇತ ಹೋಗಿ ಅವರನ್ನು ಕುಂಭಕರ್ಣ ಶಾಂತನಾಗು. ಸೋದರಿಯಾದ ಮಾತ್ರಕ್ಕೆ ಅವಳ ಮಾತು ಪರಿಗ್ರಾಹ್ಯವಲ್ಲ. ಶೂರ್ಪಣಖ, ನಿನ್ನನ್ನು ಅವರು ಸುಮ್ಮನೆ ಘಾಸಿಗೊಳಿಸಿದರೆ ನನ್ನಿಂದ ನಂಬಲು ಸಾಧ್ಯವಿಲ್ಲ. ನೀನೇನು ಅದಕ್ಕೆ ಹೇಳುವುದೇನು ಕೇಳುವುದೇನು? ನಮ್ಮ ನೆಲೆಯಾದ ದಂಡಕಾರಣಿಗೆ ತಳಿ ನನ್ನ ತಂಗಿಯಾದ ಸುಪ್ರಜ ಕಿವಿ ಮುಗಿದ ಅಪಮಾನ ಮಾಡಿ ಕಳಿಸಿದ್ದಲ್ಲದೆ ಆಕೆಯು ಅವರೇನು ಮಾನವರೋ ಇಲ್ಲ ದಾನವರು? ಮಹಾಪ್ರಭು, ಶೂರ್ಪಣಖಾದೇವಿಯು ಹೇಗೆ ಕಳಿಸಿರುವುದು ಆ ರಾಮಲಕ್ಷ್ಮಣರನ್ನು ದೂರ ಪಾಂಚಮಾವನನ್ನು ಕೆಡಿಸಿ ಹೇಮಸಾಮಿಗೆ ವೇಷ ಧರಿಸಿ ದೂರ ಹೋದಾಗ ಸೀತೆಯನ್ನು ಅಪಹರಿಸಬಹುದೆಂದು ಹೇಗೆ ಕಳಿಸಿರುವುದು ಮಹಾಪ್ರಭು. ಕರಕ್ಷ ನಮ್ಮ ಮಾವನದ ಮಾಂಚನದ ಮಾಡು. ಮಹಾದೇವ ರಾವಣೇಶ್ವರ, ನನ್ನನ್ನು ಕರೆಸಿದ ಕಾರಣವೇನು? ಮಾವ, ನನ್ನ ತಂಗಿಯಾದ ಸುಪ್ರಗೆ ದಂಡಕಾರಣಿಗೆ ತಿಳಿದಂತೆ ಆಕೆಯ ಕೀಳುಗಳನ್ನು ಕೊಯ್ದು ಅಪಮಾನ ಮಾಡಿ ಕಳಿಸಿದ್ದಾರೆ. ಅವರೇನು ಭವಿಷ್ಯಕ್ಕೂ ಇಲ್ಲ, ಅವರೇನು ಮಾಡುವ ರಾವಣೇಶ್ವರ, ದಾನವ ಸಂಹಾರಕ್ಕಾಗಿ ಮಾನವರಾಗಿ ಸಂಚರಿಸಿ ಬಂದಿದ್ದಾರೆ. ಅಸತ್ಯವನ್ನು ಮಾಡುತ್ತಿರು. ನಾನು ಹೇಳುತ್ತಿರುವುದೇ ಸತ್ಯ. ನಾನು ಹೇಳುತ್ತಿರುವುದೇ ಸತ್ಯ. ಈ ರಾವಣ ಸಮಕ್ಷಮದಲ್ಲಿ ಸುಳ್ಳು ಎಲ್ಲೆಂದು ಕಲಿತೆ ವಿವೇಚನ ಈತನಲ್ಲಿ ಕನ್ನಡಿನ ತಾಳೆಗಳನ್ನು ಕೆತ್ತು ಸಮುದ್ರದಲ್ಲಿ ಸಾಡು. ಬಾರೋ ರಾವಣೇಶ್ವರ, ಶಾಂತನಾಗು. ರಾವಣೇಶ್ವರ, ಈ ಲಂಕಾ ರಾಜ್ಯದಲ್ಲಿ ಭವಿಷ್ಯವನ್ನು ಹೇಳುವನೆಂದರೆ ಈ ಮಾರೀಚನೊಬ್ಬನೇ. ಆದ್ದರಿಂದ ಈ ಗುರುವಿಂದಲೇ ನನ್ನಿಂದ ಮಾತ್ರ ಸಾಧ್ಯವಿಲ್ಲ. ಎಲ್ಲ ಮಾವ ನೀನು ಪ್ರಜೆ, ನಾನು ಪ್ರಭು. ನೀನು ಆಶಯದ ನಾನು ಆಶಯ. ಇದುವರೆಗೂ ನಾನು ಉಪ್ಪುಂಟು ಬೆಳೆದಿರುವೆ. ರಾತ್ರಿ ಎಲ್ಲ ಇದ್ದಿದ್ರೆ ಹೆಂಗ್ ಕೊಡ್ತಾ ಇದ್ರ? ನೀನು ನನಗೊಂದು ಸಹಾಯ ಮಾಡಲೇಬೇಕು. ಆ ಸೀತೆಯು ಬಹಳ ಸುಂದರವತಿ, ಆಕೆಯನ್ನು ಹೊತ್ತು ತರಬೇಕು. ಇದಕ್ಕೆ ನಿನ್ನ ಸಹಾಯ ಬೇಕು. ಕ್ಷಮಿಸಿದಾರ್ವಭೌಮ, ಈ ಇಳಿ ವಯಸ್ಸಿನಲ್ಲಿ ಇಂಥ ದುಷ್ಕಾರ್ಯಕ್ಕೆ ಕೈ ಹಾಕಿ ನಾನು ಒಂದು ಬದುಕಲಾರೆ. ಮಾವ, ನಾನು ಹೇಳಿದಾಗೆ ಮಾಡದಿದ್ದರೆ ನಿನ್ನ ಶಿರಸನ್ನು ಕತ್ತರಿಸಿ ಸಮುದ್ರದಲ್ಲಿ ಸಾಗಲು. ಸಾಯುವ ಬದಲು ಇದ್ದಿದ್ದೆಲ್ಲ ಎತ್ತಾಕಿದ್ರಲ್ಲ. ಮೋಕ್ಷವನ್ನು ಪಡೆಯುವುದೆಂದು ರಾವಣೇಶ್ವರ, ನಾನು ಈಗಲೇ ಹೇಮಸಾರಕ ರೂಪವನ್ನು ತಾಳಿ ಶ್ರೀರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗುವೆನು. ತದನಂತರ ತಮ್ಮ ಮನಬಂದಂತೆ ಮಾಡಿಕೊಳ್ಳಬಹುದು. ಕುಂಭಕರ್ಣ, ಅಗ್ರಜ, ಪ್ರಹಸ್ತ, ಸಾರ್ವಭೌಮ, ವಿಭೀಷಣ, ಇಂಥ ನಮ್ಮ ಪ್ರೇಮ ಸೀತಾ ಅಪಹರಣ, ಸೀತಾ ಅಪಹರಣ, ಸೀತಾ ಅಪಹರಣ. 4 ಗಂಟೆ ಆಯ್ತಲ್ಲ, ಇನ್ನು 4 ಗಂಟೆ ಆಗಿಲ್ಲ. ಸೆಲೆಕ್ಷನ್
ಆ ಮೃಗವನ್ನು ನೋಡಿದಾಗಲಿಂದ ನನ್ನ ಮನಸ್ಸಲ್ಲಿ ಅದನ್ನೇ ಬಯಸುತ್ತಿರು. ದಯಮಾಡಿ ಆ ಮೃಗ ನನಗೆ ತಂದುಕೊಡಬಾರದು. ಸೀತಾ, ಇದು ರಾಕ್ಷಸರ ಮಾಯೆ ಅಲ್ಲದೆ ಬೇರೆ ಅಲ್ಲ. ನೀನು ಇದನ್ನು ಬಯಸಿ ದುಃಖ ಪಡುವುದಲ್ಲದೆ
ನನ್ನನ್ನು ದುಃಖಕ್ಕೀಡು ಮಾಡಬೇಡ. ಬೇಕಾದಲ್ಲಿ ಆ ಚೆನ್ನದಲ್ಲಿರುವ ಹೇಮ ಸಾರವನ್ನಾದರೂ ಬಯಸು. ನಾನು ಬಯಸುವ ಇಲ್ಲಿರುವ ಈ ಮೃಗವನ್ನು ತಂದುಕೊಂಡ ನೀವು ಇನ್ನು ಆ ಚಂದ್ರದಲ್ಲಿರುವ ಹೇಮ ಸಾರವನ್ನು ತಂದುಕೊಂಡೆ. ಪ್ರಾಣೇಶ್ವರ, ತಂದುಕೊಡುವುದಾದ್ರೆ ಈ ಮೃಗವನ್ನು ತಂದುಕೊಂಡೆ. ಇಲ್ಲವಾದಲ್ಲಿ ನಾನು ಆಹಾರಾದಿಗಳನ್ನು ಮುಟ್ಟುವುದಿಲ್ಲ. ಲಕ್ಷ್ಮಣ ಅಣ್ಣ, ಅಲ್ಲಿ ನೋಡು, ಅಲ್ಲಿ ಸುಳಿದಾಡುತ್ತಿರುವ ಸಾರವನ್ನು ಜಾನಕಿ ತನಗೆ ಬೇಕೆಂದು ಬಯಸಿರುವಳು. ನಾನು ಹಿಡಿದು ತರುತ್ತೇನೆ ಅಣ್ಣ. ಬೇಡ ಲಕ್ಷ್ಮಣ, ಜಾನಕಿಯು ಆ ಸಾರವನ್ನು ಬಯಸಿರುವಳು. ಪತಿಯಾದವನು ಸತಿ ಇಚ್ಛೆಯನ್ನು ಪೂರೈಸಬೇಕಲ್ಲವೇ? ಆದ್ದರಿಂದ ಆ ಸಾರವನ್ನು ನಾನೇ ಹಿಡಿದು ತರುತ್ತೇನೆ. ಆದರೆ ನಾನು ಬರುವ ತನಕ ಎಲ್ಲಿಯೂ ಹೋಗದೆ ಜಾಗ್ರತೆ ಆಗಿರು. ತಮ್ಮ ಅಪ್ಪಣೆಯಂತಾಗಲಿ ಅಣ್ಣ. ಜಿಂಕಣ ಅದ ಹುಲಿ ಅಲ್ಲ. ಲಕ್ಷ್ಮಣ, ಕೇಳಿದ್ಯಾ ಅದು ನನ್ನ ಸ್ವಾಮಿ ದೀನ ಧ್ವನಿಯಲ್ಲವೇ? ಅವರ ಯಾವುದೋ ಅಪಾಯದಲ್ಲಿ ಸಿಲುಕಿರುವಂತೆ ತೋರುತ್ತಿರುವುದು. ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿವರಿಗೆ ಸಹಾಯವನ್ನು ಮಾಡಬಾರದೆ? ಧ್ವನಿಯೇನೋ ಕೇಳಿ ಬಂತು ತಾಯಿ, ಆದರೆ ಆ ಧ್ವನಿಯಲ್ಲಿ ನನಗೆ ನಂಬಿಕೆ ಸಾಲದು. ನೀವು ಧೈರ್ಯದಿಂದಿರಿ ತಾಯಿ. ಇಲ್ಲ, ಇದು ನಿಜವಾಗಿ ನನ್ನ ಸ್ವಾಮಿಯ ದೀನ ಧ್ವನಿ. ಅವರ ಯಾವುದೋ ಅಪಾಯದಲ್ಲಿ ಸಿಲುಕಿರುವಂತೆ ತೋರುತ್ತಿರುವುದು. ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿವರಿಗೆ ಸಹಾಯವನ್ನು ಮಾಡಿ ಬಾ. ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು? ನೀವು ಧೈರ್ಯದಿಂದಿರಿ ತಾಯಿ. ಲಕ್ಷ್ಮಣ, ನಾನಿಷ್ಟು ಪರಿಪರಿಯಾಗಿ ಬೇಡಿಕೊಂಡರು. ನೀನು ನಿಮ್ಮಣ್ಣನವರ ಸಹಾಯಕ್ಕಾಗಿ ಹೋಗದೇ ಇರುವುದನ್ನು ನೋಡುತ್ತಿದ್ದರೆ ಏನಿನ ಮನದ ಆಶ್ಚರ್ಯವೇನು ಎಂಬುದನ್ನು ನಾನು ಈಗ ಅರಿತಿದ್ದೆ. ನಿಮ್ಮಣ್ಣನವರು ನನ್ನ ಬಳಿಯಲ್ಲಿ ಇಲ್ಲದಿರುವ ಸಮಯವನ್ನೇ ಸಾಧಿಸಿ ನೀನು ನನ್ನ ಮಾನ ಹಣ ಮಾಡಲು ಯೋಚಿಸುವಂತಿದೆ. ನಿಮ್ಮನ್ನು ನನ್ನ ಮಾತೆಯಾದ ಸುಮಿತ್ರಾದೇವಿಯಿಂದಲೂ ಹೆಚ್ಚೆಂದು ಭಾವಿಸಿದ್ದೆ. ಹಾಗಲ್ಲಮ್ಮ, ನಿಮ್ಮ ಮಾತಿನಂತೆ ಹೋಗುತ್ತೇನೆ. ಅಗ್ರಜನ ಆಜ್ಞೆಯನ್ನು ಮೀರಿದ ದೋಷವು ಬಂದರೂ ಬರಲಿ, ತಮ್ಮ ಮಾತಿನಂತೆ ಹೋಗುತ್ತೇನೆ. ಆದರೆ ನನ್ನದೊಂದು ಪ್ರಾರ್ಥನೆ ತಾಯಿ, ನಾನಿಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆಯುತ್ತೇನೆ. ನಾನಾಗಲಿ ಅಗ್ರಜನಾಗಲಿ ಬರುವ ತನಕ ನೀವು ನಾನು ಬರೆಯುವ ಸಪ್ತ ಋಷಿಗಳ ಆಜ್ಞೆಯನ್ನು ದಾಟಿ ಹೊರಗೆ ಹೋಗಬಾರದು ತಾಯಿ. ಇದೇ ನನ್ನ ಪ್ರಾರ್ಥನೆ.
ಭದ್ರಿ, ಬಹುದೂರದಿಂದ ನಡೆದು ನಿಮ್ಮ ಕುಟೀರದ ಬಳಿ ಬಂದಿದ್ದೇನೆ. ಹಸಿರು ಕೃಷಿಗಳಾದರೂ ನನ್ನನ್ನು ಬಹಳವಾಗಿ ನೀವು ಬಾಧಿಸುತ್ತೀನಿ. ಏನಾದರೂ ನೀನು ಬಂದು ಪೂಜ್ಯರೇ, ತಮ್ಮನ್ನು ಸತ್ಕರಿಸೋಣವೆಂದರೆ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಾಗಲಿ ಮೈದುರನಾದ ಲಕ್ಷ್ಮಣನಾಗಲಿ ಎಲ್ಲೆಲ್ಲೋ ಹೋಗಿದ್ದಾರೆ. ಅವರು ಬಂದ ನಂತರ ನಾವು ಮೂವರು ಸೇರಿ ತಮ್ಮನ್ನು ಸತ್ಕರಿಸುತ್ತೇವೆ. ಅಲ್ಲಿವರೆಗೂ ಕ್ಷಣಕಾಲ ವಿಶ್ರಮಿಸಿಕೊಳ್ಳುವಿರಾ? ಹಾಗಬಹುದು. ಇವಳೆಂತಹ ಲಾವಣ್ಯವತಿ, ಇವಳೆಂತಹ ಲಾವಣ್ಯವತಿ. ನನ್ನ ಅಜಾತ ಶತ್ರುವಾದ ಆ ಹರಿವು ಕೂಡ ಸಪ್ತ ನೇತ್ರಗಳಿಂದ ನೋಡಿದ ಹರಿದ ಸತ್ತ ರೂಪವೇ ಸರಿ. ಎಂತಹ ಜ್ವಾಲೆ. ಲಕ್ಷ್ಮಣ, ಹೆಚ್ಚಿದೆ ನಿನ್ನೆಯ ಜಾಣ್ಮೆಗೆ. ಜಗತ್ತೇ ಅಚ್ಚರಿ ಪಡೆಯುವಂತ ಸಪ್ತ ಋಷಿಗಳನ್ನೇ ಇಲ್ಲಿ ಪ್ರತಿಷ್ಠಾಪಿಸಿದೆಯಲ್ಲ. ಸೀತಾ, ಸೀತಾ, ನೀನೆಂತಹ ಸೌಂದರ್ಯವತಿ. ನಿನ್ನ ಮೇಲಿನ ವ್ಯಾಮೋಹದಿಂದ ಒಂದು ದಿನ ಸ್ವಯಂವರ ಶೈವರುಂಟು ಶಿವಧನುಸ್ಸನ್ನು ಎತ್ತಲಾರದು ಮುಕ್ಕಳಿಸಿ ಬಿಟ್ಟಾಗ ಚಪ್ಪ
ಆ ಸಭೆಯಲ್ಲಿ ನನಗಾದ ಅವಮಾನ ಸಹಸ್ರಾರು ಕಕ್ಕಳು ಏಕಕಾಲದಲ್ಲಿ ನನ್ನ ಶರೀರವನ್ನು ಹಾಕಿದಂತಾಯಿತು. ಆ ಸೇಡಿಗಾಗಿಯೇ ಛಲ. ಅದು ಅಲ್ಲದೆ ನನ್ನ ತಂಗಿ ಶೂರ್ಪದರ್ಗಿಗಾದ ಅಪಮಾನವು ನನ್ನ ರಕ್ತ ಕುದಿಯುತ್ತಿದೆ ಸೀತಾ, ನನ್ನ ರಕ್ತ ಕುದಿಯುತ್ತಿದೆ. ನಿನ್ನನ್ನು ಅಪಹರಿಸಿಕೊಂಡು ಹೋಗಿ ಶೋಕವಿಲ್ಲದ ಶೋಕವನದಲ್ಲಿರಿಸಿ ನನ್ನ ಅಂತರಂಗದಲ್ಲಿ ಉದ್ಭವಿಸಿದಂತಹ ಆಸೆಯೆಲ್ಲವನ್ನು ಈಡೇರಿಸಿಕೊಳ್ಳಬೇಕಾಗಿದೆ. ಅದು ಅಲ್ಲದೆ ನಿನ್ನ ಮೇಲಿನ ವ್ಯಾಮೋಹದಿಂದ ನಮ್ಮ ಮಾವನಾದ ಮಾರೀಚನನ್ನು ಬಲಿಕೊಳ್ಳುತ್ತೇನೆ. ಆ ರಾಮನ ಬಾಣಕ್ಕೆ ಮಾವ ಮಾರೀಚ ಬಂಧಿಸಿಬಿಡಿ ನನ್ನನ್ನು. ನನ್ನ ಸ್ವಾರ್ಥಕ್ಕಾಗಿ ಈ ದಿನ ನಿನ್ನನ್ನು ಬಲಿಕೊಡುತ್ತೇನೆ. ಏನಿದು ದರಿಗಳು ವಿಕಟವಾಗಿ ಹೋಗುತ್ತಿವೆ. ಏಕೋ ಏನೋ ನನ್ನ ಬಾಳಿನ ಕಾಮೋಳವು ಕವಿದಂತಾಗಿದೆ. ಶಿವ ಮೇಲ್ಭಾಗದವರು ಕಾಯ ವೃತ್ತಾದಿಗಳ ಚೀರಾಟವು ಅಧಿಕವಾಗಿದೆ. ಅಕಾಲ ಮೃತ್ಯುವಿನ ಸೂಚನೆ ಈ ದಶಕಂಠ ರಾವಣನಿಗೆ ಅಕಾಲ ಮೃತ್ಯು. ಇದಕ್ಕೆ ಎದುರುವಲ್ಲ ಈ ದಶಕಂಠ ಸಾರ್ವಭೌಮರು. ಇಷ್ಟು ಹೊತ್ತಿಗೆ ಮಾವನಾದ ಮಾರೀಚನನ್ನು ರಾಮ ಲಕ್ಷ್ಮಣನನ್ನು ಬಹುದೂರ ಕರೆದುಕೊಂಡು ಹೋಗಿರುತ್ತಾನೆ. ಹೋಗು ಬೇಳೆಯಾಯಿತು. ತಾಳಲಾರೆ ಮತ್ತೆ ತಾಳವರೇ, ಕೈ ಕಾಲಗಳಲ್ಲಿ ತಾಳವಿಲ್ಲ, ಕಣ್ಣಾಲಿಗೆಗಳು ತಿರುಗುತ್ತಿವೆ. ಏನಾದರೂ ನೀಡಬಾರದೆ? ಪೂಜ್ಯರೇ, ಇದನ್ನು ಸ್ವೀಕರಿಸಿ. ಇನ್ನು ಬಳಿ ಒಂದು ಭಿಕ್ಷೆಯನ್ನು ನೀಡಬಾರದೆ? ದಯಮಾಡಿ ನನ್ನ ಕ್ಷಮಿಸಿ ಪೂಜ್ಯರೇ. ನನ್ನ ಮೈದುನನಾದ ಲಕ್ಷ್ಮಣ ಇಲ್ಲಿ ಸಪ್ತರ್ಷಿಗಳ ಆಜ್ಞೆಯನ್ನು ಬರೆದು ಹೋಗಿದ್ದಾನೆ. ನಾನು ಅದನ್ನು ಮೀರುವಂತಿಲ್ಲ. ಏಕೆ? ನಮ್ಮಂತಹ ಎತ್ತುಗಳಿಗೂ ಎತ್ತಿರುವ ಸಪ್ತರ್ಷಿಗಳ ಆಜ್ಞೆಯೇ. ಹಸುವಿನಿಂದ ಬಳಲಿ ಬಂದ ನಾನು ನಿನ್ನಾಶ್ರಮದಲ್ಲಿ ಬೆಳೆದಿದ್ದೇ ಆಗಿದರೆ ಬ್ರಹ್ಮಾಂಡ ದೋಷವು ಪ್ರಾಪ್ತವಾಯಿತು. ಹೆಚ್ಚಿರಿ. ಶಾಂತರಾಗಿ ಪೂಜ್ಯರು, ಶಾಂತರಾಗಿ. ನಾನೇ ಮುಂದೆ ಬಂದ ಭಿಕ್ಷೆಯನ್ನು ಹೇಳುತ್ತೇನೆ. ಸಂತೋಷದಿಂದ ಸ್ವೀಕರಿಸಿ. ಬಳಿಗಿರುವ ಸ್ವೀಕರಿಸಿ ಪೂಜ್ಯರು. ಇನ್ನು ಬಳಿಗಿರುವ ಸ್ವೀಕರಿಸಿ ಪೂಜ್ಯರು. ಇನ್ನು ಬಳಿಗಿರುವ ಸ್ವೀಕರಿಸಿ. ಇನ್ನು ಬಳಿಗಿರುವ ಈ ಪಾಪಿ ನನ್ನನ್ನು ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವರು. ಈ ನನ್ನ ಕೂಗು ಯಾರಿಗೂ ಕೇಳಿಸುತ್ತಿಲ್ಲವೇ? ನನ್ನನ್ನು ರಕ್ಷಿಸಬಲ್ಲವರು ಯಾರು ಇಲ್ಲವೇ ಈ ಮನದಲ್ಲಿ? ದಶರಥ ಚಕ್ರವರ್ತಿಯನ್ನು ನೆನೆಯುತ್ತಿರುವುದಲ್ಲ ಅಮ್ಮ. ಯಾರು ನೀವು? ಈಗ ರೋಗಿಸಲು ಕಾರಣವೇನು? ಅಯ್ಯ ಪಕ್ಷಿರಾಜ, ನಾನು ದಶರಥ ಚಕ್ರವರ್ತಿ ಸುಸಿ, ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನ್ನನ್ನು ಸೀತಾ ಎಂದು ಕರೆಯುವರು. ನನ್ನ ಸ್ವಾಮಿ ನನ್ನ ಬಳಿಯಲ್ಲಿ ಇಲ್ಲದಿರುವ ಸಮಯವನ್ನೇ ಸಾಧಿಸಿ ಈ ಪಾಪಿ ನನ್ನನ್ನು ದಯಮಾಡಿ ನನ್ನ ರಕ್ಷಿಸು ಪಕ್ಷಿರಾಜ. ಎಲ್ಲವೋ ಪಾಪಾತ್ಮ. ಶ್ರೀರಾಮಚಂದ್ರನ ಇಲ್ಲದ ವೇಳೆಯಲ್ಲಿ ಸೀತಾಮಾತೆಯನ್ನು ಕದ್ದುಕೊಂಡು ಹೋಗುತ್ತೀರಿಯಾ? ನನ್ನೊಡನೆ ಯುದ್ಧವನ್ನು ಮಾಡಿ ಮುಂದೆ ಹೋಗು. ನೀನಾರುವುದು ಮೊದಲು ತಿಳಿಸು. ಎಲ್ಲವೋ
ರಕ್ಷಿಸಲು ಬಂದು ನಿನಗೆ ಇಂತಹ ದುರವಸ್ಥೆ. ಹಾಗಾದರೆ ನನ್ನನ್ನು ರಕ್ಷಿಸಲು ಯಾರು ಇಲ್ಲವೇ? ಈಗ ನಾನೇನು ಮಾಡಲಿ? ರಾಮಚಂದ್ರ, ನನ್ನ ಸಮಾಚಾರ ನನ್ನ ಸ್ವಾಮಿಗೆ ತಿಳಿಸುವವರೆಗೂ ಏನಿನ ಪ್ರಾಣವು ಹಾರಿ ಹೋಗದಿರಲಿ, ಪಕ್ಷರಾಜ ಹಾರಿ ಹೋಗದಿರಲಿ. ರಾಮಚಂದ್ರ, ಇದೇನು ಜಾನಕಿ ಹೊರವನನ್ನು ಬಿಟ್ಟು ಬಂದೆ ಲಕ್ಷ್ಮಣ. ಅಗ್ರಜ, ದೂರದಲ್ಲಿ ಆತ ಧ್ವನಿಯು ಕೇಳಿಬರಲು ಮಾತೆಯವರು ಭೀತರಾಗಿ ನಾನು ಎಷ್ಟು ಬೇಡವೆಂದರೂ ಕೇಳದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನನ್ನನ್ನು ಕಳುಹಿಸಿದರು. ಹಾಗಾತವಾಯಿತು ಲಕ್ಷ್ಮಣ, ಹಾಗಾತವಾಯಿತು. ಅದು ಸಾರಂಗವಲ್ಲ, ಮಾರೀಚನ ಸಾರಂಗ ವೇಷದಲ್ಲಿ ಬಂದ ಆ ರೀತಿ ಕೂಗಿರೋನು. ನಡೆ, ನಾವೀಗಲೇ ಜಾಗೃತೆಯಾಗಿ ಹೋಗಿ ಸೀತೆಯನ್ನು ನೋಡೋಣ. ಅದೇ ಆಗಲೇ ಅಮ್ಮ, ಜನನಿ.
ಅಣ್ಣ, ಗೋದಾವರಿ ತೀರದಲ್ಲೇನಾದ್ರು ಇದರೊಳಗೆ ನೋಡೋಣ. ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ನಾವಿಲ್ಲದ ಸಮಯವನ್ನು ಸಾಧಿಸಿ ಯಾರೋ ರಾಕ್ಷಸರು ನನ್ನ ಜಾನಕಿಯನ್ನು ಅಪರಿಸಿಕೊಂಡು ಹೋದಂತಿದೆ. ಮುಂದೆ ಎಲ್ಲಾದರೂ ಹುಡುಕಿ ನೋಡೋಣ ನಡೆ. ಇಲ್ಲಿ ಯಾವುದೋ ಒಂದು ಪಕ್ಷಿಯು ಬಿದ್ದಿರುವುದು. ಇದೇ ಏನಾದರೂ ಮಾತೆಯವರನ್ನು ನುಂಗಿರಬಹುದೇ? ತಡೆ ಲಕ್ಷ್ಮಣ, ಆತನು ನಮ್ಮ ನಾಮಸ್ಮರಣೆಯನ್ನು ಮಾಡುತ್ತಿರುವನು. ಅದನ್ನು ಯಾರೆಂಬುದಾಗಿ ವಿಚಾರಿಸೋಣ. ಅಯ್ಯ ಪಕ್ಷಿರಾಜೇಂದ್ರ, ನಿನ್ನ ಈ ದುರಾವಸ್ಥೆಗೆ ಕಾರಣವೇನು? ರಾಮಚಂದ್ರ, ನಾನು ನಿನ್ನ ತಂದೆಯಾದ ದಶರಥ ರಾಜ ಚಕ್ರವರ್ತಿಯ ಸ್ನೇಹಿತನು. ನನ್ನ ಹೆಸರು ಜಟ ಎಂದು ಕರೆಯುವರು. ದುರ್ಯೋಧನ ರಾವಣನು ಸೀತಾಮಾತೆಯನ್ನು ಕಂಡುಕೊಂಡು ಹೋಗುವಾಗ
ನಾನು ಅಡ್ಡ ಕಟ್ಟಿದೆನು. ಅದಕ್ಕೆ ಅವನು ಮೋಸದಿಂದ ಈ ದುರವಸ್ಥೆಗೆ ಗುರಿ ಮಾಡಿದನು. ಆ ಮಾತೇಳೋನು ನಿನಗೆ ಈ ವಿಷಯವು ತಿಳಿದ ತನಕ ಪ್ರಾಣದಿಂದಿರು ಅಂತ ಆಶೀರ್ವಾದ ಮಾಡಿದರು. ನಾನು ನನ್ನ ಕೆತ್ತವಾಯಿತು, ಮೋಕ್ಷವನ್ನು ಉಂಟು. ಹಾ ಜಟಾಯು, ಚಂದ್ರ, ನಮಗೆ ಸಹಾಯ ಮಾಡಲು ಬಂದು ಪ್ರಾಣವನ್ನು ಬಿಟ್ಟೆಯ ನನ್ನ ಲಕ್ಷ್ಮಣ ಅಣ್ಣ. ನಮ್ಮ ತಂದೆಯವರ ಆಪ್ತ ಮಿತ್ರನಾದ ಈ ಜಟಾಯು ಸಹ ಇಂದು ಮರಳು ಹೊಂದಿದರು. ಈತನ ಅಂತ್ಯಕ್ರಿಯೆಗಳನ್ನು ಮಾಡಿ ನಾವು ಸೀತಾನ್ವೇಷಣೆ ಕಾರ್ಯದಲ್ಲಿ ತೊಡಗೋಣ. ಹಾಗೆ ಆಗಲಿ ಅಣ್ಣ. ಇಲ್ಲವಲ್ಲ
ಬಂದು ಒಂದು ಮಾತನ್ನಾದರೂ ಆಡಬಾರದೆ ಅನುಜ ಲಕ್ಷ್ಮಣ. ಅಣ್ಣ ಎಷ್ಟು ಹುಡುಕಿದ್ರು ಸೀತೆಯ ಸುಳಿವೆ ಸಿಗಲಿಲ್ಲವಲ್ಲ. ಅಣ್ಣ ಸಂತೈಸಿಕೋ. ಇನ್ನೆಲ್ಲಿ ಹುಡುಗುವುದು ನನ್ನ ಸೀತೆಯನ್ನ? ಮಾತವನ್ನು ಮುಗಿಸಿ ಅಯೋಧ್ಯೆಗೆ ತೆರಳಿದಾಗ ಪುರಜನರು, ಗುರು ವಸಿಷ್ಠರು, ಮಾತೆಯವರು ರಾಮ ರಾಮ ಜನಕೆಯಲ್ಲಿ, ಜನಕ ಸುತೆಯಲ್ಲಿ, ಸೀತೆಯಲ್ಲಿ, ಜನಕ ಸುತೆಯಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ? ಈ ಅಪಮಾನವನ್ನು ತಾಳಲಾರೆ. ಹಾಗೂ ಅಲ್ಲಿ ಕಾಣುತ್ತಿರುವ ಪರ್ವತದಿಂದ ಹೊರಡಿ ನನ್ನ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಅಣ್ಣ ನಿಲ್ಲು ನಿಲ್ಲು. ಆಂಜನೇಯ